ಇಡೀ ಸಿಲಿಕಾನ್ ಸಿಟಿ ಮಂದಿನೇ ಬೆಚ್ಚಿ ಬೀಳಿಸಿದಂತಹ ತ್ರಿಬಲ್ ಮರ್ಡರ್ ಕೇಸಲ್ಲಿ ಈಗ ಫೈನಲಿ ಈ ಹಂತಕ್ಕೆ ಆರೋಪಿ ಲಾಕ್ ಆಗಿದ್ದಾಳೆ. ಎಷ್ಟು ದಿನ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ಲು, ಈಗ ಈ ಮನೆ ಮಗಳು ಫೈನಲಿ ಈಗ ಅರೆಸ್ಟ್ ಆಗಿದ್ದಾಳೆ. ಕೆಆರ್ಪುರದಲ್ಲಿ ಒಂದೇ ಕುಟುಂಬದ ಮೂವರ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಈಗ ಫೈನಲಿ ಆರೋಪಿ ಲಾಕ್ ಆದ್ಲು. ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಶ್ವೇತಾ ಬಂಧನ ಆಗಿದೆ. ಪಾಂಡಿಚೇರಿಯಲ್ಲಿ ಆರೋಪಿ ಶ್ವೇತಾಳನ್ನ ಬಂಧಿಸಿದ್ದಾರೆ ಪೊಲೀಸರು. 6 ವಿಶೇಷವಾದಂತಹ ತಂಡಗಳು ರೆಡಿಯಾಗಿತ್ತು. ಇದಕ್ಕೋಸ್ಕರ ಈಗ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶ್ವೇತಾಳ ಪ್ರೇಮಿ ಕೆನತ್ಗಾಗಿ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಪಾಂಡಿಚೇರಿ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿ ಶ್ವೇತಾ ಲಾಕ್ ಆಗಿದ್ದಾಳೆ. ಹೀಗೆ ಇಡೀ ಸಿಲಿಕಾನ್ ಸಿಟಿ ಮಂದಿನೇ ಬೆಚ್ಚಿ ಬಿದ್ರು. ಈ ಒಂದು ಕೊಲೆ ಪ್ರಕರಣ ನೋಡಿ 2 ದಿನದಿಂದ ನಡೀತಾ ಇರುವಂತಹ ಒಂದು ಸುದ್ದಿ ಇದು. ಈಗ ಫೈನಲಿ ಆರೋಪಿ ಶ್ವೇತಾ ಪಾಂಡಿಚೇರಿಯಲ್ಲಿ ಲಾಕ್ ಆಗಿದ್ದಾಳೆ. ಹೀಗೆ ಸುಮಾರು 40ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿರುವಂತಹ ಪೊಲೀಸರಿಗೆ ಈಗ ಆರೋಪಿ ಶ್ವೇತಾ ಪಾಂಡಿಚೇರಿಯಲ್ಲಿ ಸಿಕ್ಕಿದ್ದಾಳಂತೆ. ಹೀಗೆ ಪಾಂಡಿಚೇರಿಯಲ್ಲಿ ಹೋಗಿ ಈಗ ಶ್ವೇತಾ ಲಾಕ್ ಆಗಿದ್ದಾಳೆ. ಆದರೆ ಬಾಯ್ ಫ್ರೆಂಡ್ ಕೆನತ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ತನ್ನ ತಾಯಿಯ ಹತ್ಯೆ ಮಾಡಿದ್ದು ಕೇವಲ ಶ್ವೇತಾ ಮಾತ್ರನಾ ಅನ್ನುವಂಥ ಪ್ರಶ್ನೆ. ಶ್ವೇತಾ ಒಬ್ಬಳಿಂದಲೇ ಕೊಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬಾಯ್ ಫ್ರೆಂಡ್ ಕೂಡ ಸಹಕಾರವನ್ನ ಕೊಟ್ಟಿದ್ದಾನಂತೆ. ತಾಯಿಯನ್ನ ಶ್ವೇತಾ ಒಬ್ಬಳೇ ಕೊಲೆ ಮಾಡಿರುವಂತಹ ಮಾಹಿತಿ ಇದೆ. ಪರಾರಿಯಾಗಿರುವಂತಹ ಕೆನತ್ಗಾಗಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ತಾಯಿ ನನ್ನ ಕಂಟ್ರೋಲ್ ಮಾಡ್ತಿದ್ಲು, ಏನಕ್ಕೂ ಅವಕಾಶ ಕೊಟ್ಟಿಲ್ಲ, ಏನ್ ಮಾಡಿದ್ರು ತನ್ನ ತಾಯಿ ತನ್ನನ್ನ ಸ್ವತಂತ್ರವಾಗಿ ಬಿಟ್ಟಿರ್ಲಿಲ್ಲ, ನನ್ನ ಜೀವನವನ್ನೇ ಹಾಳು ಮಾಡಿದ್ರು, ಅದಕ್ಕೆ ತಾಯಿಯ ಹತ್ಯೆ ಮಾಡಿದ್ದೀರಿ ಎಂದಿದ್ದಾರೆ. ಆರೋಪಿಯ ಹೇಳಿಕೆ ಕೇಳಿ ಪೊಲೀಸರೇ ಫುಲ್ ಶಾಕ್ ಆಗಿದ್ದಾರೆ ನೋಡಿ. ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಪಶ್ಚಾತ್ತಾಪ ಅನ್ನುವಂಥದ್ದು ಇಲ್ಲ ಈಕೆಗೆ. ನನಗೆ ಫ್ರೀಡಮ್ ಕೊಟ್ಟಿಲ್ಲ, ನನಗೆ ಫ್ರೀ ಬಿಡ್ಲಿಲ್ಲ, ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ನನ್ನ ಲೈಫ್ನ ಕಂಟ್ರೋಲ್ ಮಾಡ್ತಿದ್ರು, ಹಾಗಾಗಿ ತಾಯಿಯನ್ನ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಈಕೆ ಈಗ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾಳೆ. ಅರೆಸ್ಟ್ ಆದ ನಂತರ ಇದೆಲ್ಲವೂ ಕೂಡ ಕೇಳಿರುವಂತ ಪೊಲೀಸವರೇ ಒಂದು ಕ್ಷಣ ದಂಗಾಗೋದ್ರು, ಒಂದು ಕ್ಷಣ ಅವರು ಕೂಡ ಶಾಕ್ ಆಗಿದ್ದಾರೆ. ಏನ್ ಮಾಡಿದ್ರು ಕೂಡ ನನ್ನ ತಾಯಿ ನನ್ನನ್ನ ಸ್ವತಂತ್ರವಾಗಿ ಬಿಟ್ಟಿಲ್ಲ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ರು, ಅದಕ್ಕೋಸ್ಕರ ಅವ್ರ ಹತ್ಯೆ ಮಾಡಿದ್ದೀನಿ ಅಂತ ಈಗ ಪೊಲೀಸರ ಮುಂದೆ ಶ್ವೇತಾ ಕೊಟ್ಟಿರುವಂತ ಒಂದು ಹೇಳಿಕೆ. ಈಗಾಗಲೇ ತಂದೆ, ತಾಯಿ, ತಂಗಿ ಮೂವರನ್ನು ಕೂಡ ಕೊಲೆ ಮಾಡಿ ಈ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಬಾಯ್ ಫ್ರೆಂಡ್ ಜೊತೆ ಇಬ್ರು ಕೂಡ ಓಡೋಗಿರ್ತಾರೆ. ಆದ್ರೆ ಕೆನತ್ ಆರೋಪಿ ಇನ್ನೂ ಕೂಡ ಲಾಕ್ ಆಗಿಲ್ಲ, ಈಗಲೂ ಕೂಡ ಅವನು ಸಿಕ್ಕಿಲ್ಲ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಪೊಲೀಸರು ಈಗಲೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಈಗ ಶ್ವೇತಾ ಈಗ ಲಾಕ್ ಆಗಿದ್ದಾಳೆ. ನಿನ್ನೆಯಷ್ಟೇ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು. ಈಗಾಗಲೇ ವಿಶೇಷವಾಗಿ 6 ತಂಡಗಳು ರಚನೆ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನ ನಾವು ಬಂಧನ ಮಾಡ್ತೀವಿ, ಅವರೆಲ್ಲೂ ಕೂಡ ತಲೆಮರೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗ್ ಮಾಡಿದ್ರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಮೂರ್ ಮರ್ಡರ್ ಮಾಡಿ ಅಷ್ಟು ಬೇಗ ಅವರು ತಲೆಮರೆಸ್ಕೊಳ್ಳಿಕ್ಕೆ ಅಥವಾ ಜಾಸ್ತಿ ದಿನ ಆಟ ಆಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದಷ್ಟು ಬೇಗ ಅವರನ್ನ ಲಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಕೆನತ್ ಈಗಲೂ ಕೂಡ ಪರಾರಿ ಆಗಿದ್ದಾನೆ, ಅವನಿಗೋಸ್ಕರ ಬಲೆ ಬೀಸಿದ್ದಾರೆ ಪೊಲೀಸರು. ಆದ್ರೆ ಈಗ ಶ್ವೇತಾ ಲಾಕ್ ಆಗಿದ್ದಾಳೆ. ಶ್ವೇತಾ ಲಾಕ್ ಆದ ನಂತರ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಒಂದು ಶಾಕಿಂಗ್ ಆಗಿತ್ತು. ನನಗೆ ಫ್ರೀಡಮ್ ಕೊಟ್ಟಿಲ್ಲ, ನನ್ನ ಲೈಫನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ನನ್ನ ತಾಯಿ ಈ ರೀತಿಯಾಗಿ ಕಂಟ್ರೋಲ್ ಮಾಡ್ತಿದ್ಲು, ಹಾಗಾಗಿ ಅವರನ್ನ ನಾನು ಹತ್ಯೆ ಮಾಡಿದ್ದೀನಿ ಅಂತ ಈಕೆ ಹೇಳಿದ್ದಾಳೆ. 1% ಕೂಡ ಇಲ್ಲಿ ಪಶ್ಚಾತ್ತಾಪ ಅನ್ನೋದು ಕಾಣಿಸ್ತಾ ಇಲ್ಲ ಈಕೆ ಈಗಲೂ ಕೂಡ ಅರೆಸ್ಟ್ ಆದ ನಂತರವೂ ಕೂಡ. ಹಾಗಾಗಿ ಈಗ ಸದ್ಯಕ್ಕೆ ಬಾಯ್ ಫ್ರೆಂಡ್ಗೋಸ್ಕರ, ಕೆನತ್ಗೋಸ್ಕರ, 2ನೇ ಆರೋಪಿ ಆಗಿರುವಂತಹ ಕೆನತ್ಗೋಸ್ಕರ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಇವಳು ಸಿಕ್ಕಿರುವಂಥದ್ದು ಖಂಡಿತವಾಗಿ ಕೂಡ ಆತನೂ ಕೂಡ ಸಿಕ್ಕೇ ಸಿಗ್ತಾನೆ. ಅದಾದ ನಂತರ ಇವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಪೊಲೀಸರು ಕಲಿಸ್ತಾರೆ. ಇಡೀ ಸಿಲಿಕಾನ್ ಸಿಟಿ ಮಂದಿ ಅಥವಾ ಇಡೀ ಕರ್ನಾಟಕವೇ ಒಂದು ರೀತಿಯಾಗಿ ಇದು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅಂತ ಒಂದು ತ್ರಿಬಲ್ ಮರ್ಡರ್ ಕೇಸ್ ಇದು. ಕಳೆದ 2 ದಿನಗಳಿಂದ ಈ ಒಂದು ಸುದ್ದಿ ನೋಡ್ತಾ ಇದ್ದೀವಿ. ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಪ್ರಕರಣ. ವಿಶೇಷವಾಗಿ ನಮ್ಮ ಬೆಂಗಳೂರಿನ ಕೆಆರ್ಪುರ ಒಂದು ಫ್ಲಾಟ್ನಲ್ಲಿ ನಡೆದಿರುವಂತಹ ಒಂದು ಬರ್ಬರವಾದಂತಹ ಹತ್ಯೆ ಇದು. ಒಂದಲ್ಲ, ತ್ರಿಬಲ್ ಮರ್ಡರ್ ಆಗಿರುವಂಥದ್ದು. ತಂದೆ, ತಾಯಿ ಜೊತೆಗೆ ತಂಗಿ ಮೂವರನ್ನು ಕೂಡ ಇಬ್ರು ಕೂಡ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಅದರಲ್ಲೂ ಕೂಡ ಸಿಸಿಟಿವಿ ಫುಟೇಜ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಕ್ಯಾಮ್ರಾದಿಂದ ಅವರು ಕ್ಯಾಪ್ಚರ್ ಆಗಬಾರ್ದು ಅಂತ ಹೇಳಿ ಏನೇನೋ ಪ್ರೀ ಪ್ಲಾನಿಂಗ್ ಮಾಡಿದ್ರಂತೆ. ಆದರೂ ಕೂಡ ಸುಮಾರು 7 ಕ್ಯಾಮ್ರಾದಲ್ಲಿ ಇಬ್ರು ಕೂಡ ಕ್ಯಾಪ್ಚರ್ ಆಗಿದ್ರು. ಅದಾದ ನಂತರ ತನಿಖೆ ನಡೆಸಿರುವಂತಹ ಪೊಲೀಸರಿಗೆ ಈಗ ಶ್ವೇತಾ ಸಿಕ್ಕಿದ್ದಾಳೆ. ಹಾಗಾಗಿ ಇನ್ನೇನು ಆರೋಪಿ ಕೆನತ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಇಲ್ಲಿ ಸೋಮಸುಂದರ್ ಅಂತಂದ್ರೆ ಶ್ವೇತಾ ಅವರ ತಂದೆ ಸಾವಿನ ಕೊನೆ ಕ್ಷಣದಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಈಗ ಅರೆಸ್ಟ್ ಆದ ನಂತರ ಶ್ವೇತಾ ಇದೇ ಹೇಳಿಕೆ ಕೊಟ್ಟಿದ್ದಾಳೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಫೈನಲಿ ಈಕೆ ಲಾಕ್ ಆದ್ಲು, ಆರೋಪಿ ಏನೋ ಲಾಕ್ ಆದ್ಲು. ಆದ್ರೆ ಈಕೆ ಕೊಟ್ಟಿರುವಂತ ಹೇಳಿಕೆ ಅಂತಂದ್ರೆ ನನಗೆ ಫ್ರೀಡಮ್ ಕೊಟ್ಟಿಲ್ಲ, ನನ್ನ ಲೈಫ್ ನ ಕಂಟ್ರೋಲ್ ಮಾಡ್ತಿದ್ರು, ಹಾಗಾಗಿ ಹತ್ಯೆ ಮಾಡಿದೆ, ಇದೆಲ್ಲವೂ ಕೇಳ್ತಾ ಇದ್ರೆ ಒಂದು ಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗಿದೆ, ಪೊಲೀಸ್ ಅವರಿಗೆ ಮಾತ್ರ ಅಲ್ಲ. ಏನಿದೆ ಹೆಚ್ಚಿನ ಮಾಹಿತಿ, ಇನ್ನ ಏನೇನ್ ಹೇಳಿರ್ಬೋದು ಶ್ವೇತಾ ಈಗ, ಜೊತೆಗೆ ಕೆನತ್ ಎಲ್ಲಿದ್ದಾನೆ ಅಂತ ಈಗ? ರೋಶ್ನಿ, ಖಂಡಿತ ಅಂದ್ರೆ KR-ಪುರಂನಲ್ಲಿ ನಡೆದಿದ್ದಂತ ಟ್ರಿಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರಮುಖ ಆರೋಪಿ ಆಗಿರುವಂತ ಶ್ವೇತಾಳನ್ನ ಇದೀಗ ಬೆಂಗಳೂರಿನ ಪೊಲೀಸ್ನವರು ಆಕೆಯನ್ನ ಪುದುಚೇರಿಯಲ್ಲಿ ಅರೆಸ್ಟ್ ಅನ್ನ ಮಾಡ್ಕೊಂಡು ಬೆಂಗಳೂರಿಗೆ ಕರೆ ತಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಕೆಯನ್ನ ಬಂಧನ ಮಾಡಿದ ನಂತರವಾಗಿ ಆಕೆಯನ್ನ ನೇರವಾಗಿ ಕರ್ಕೊಂಡು ಬಂದು ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತ ಕೆಲವೊಂದಷ್ಟು ಹೇಳಿಕೆಯನ್ನು ನೋಡಿ ಪೊಲೀಸರು ಕೂಡ ಶಾಕ್ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ಕೊಲೆಯನ್ನ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಆಕೆಯು ಕೂಡ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿದಾಳೆ. ಅದರಲ್ಲೂ ಕೂಡ ತನ್ನ ತಾಯಿ ಏನಿದ್ದಾರೆ ಅವರು ಸಂಪೂರ್ಣವಾಗಿ ನನ್ನ ಜೀವನವನ್ನ ಕಂಟ್ರೋಲ್ ಅನ್ನ ಮಾಡ್ತಾ ಇದ್ರು, ನಾನು ಏನೇ ಮಾಡೋಕ್ಕೂ ಹೋದ್ರು ಕೂಡ ಅದಕ್ಕೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ, ಜೊತೆಗೆ ನನ್ನ ಫ್ರೀಡಮ್ ನ ಸಂಪೂರ್ಣವಾಗಿ ಕಿತ್ಕೊಂಡಿದ್ರು, ಆಕೆಯಿಂದನೇ ನನ್ನ ತಾಯಿಯಿಂದನೇ ನಾನು ಜೀವನ ಹಾಳಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿರಲ್ಲ. ಜೊತೆಗೆ ಯಾವ ಬಿಸ್ನೆಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಬಿಸ್ನೆಸ್ ಮಾಡ್ತೀನಿ, ಅದಕ್ಕೆ ಬೇಕಾದಂತಹ ಹಣದ ಸಹಾಯ ಮಾಡಿ ಅಂತ ಹೇಳಿ ನನ್ನ ತಾಯಿ ಹತ್ರ ಕೇಳಿದೆ, ತಂದೆ ಹತ್ರನೂ ಕೇಳಿದ್ರೆ ಅವಾಗ ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ. ನನ್ನ ತಾಯಿ ಕೂಡ ನಾವು ದುಡ್ಡು ಕೊಡಲ್ಲ ಅಂತ ಹೇಳಿ ಸಾಕಷ್ಟು ಒಂದು ಆವಾಜ್ ಕೂಡ ಹಾಕಿದ್ರು, ಜೊತೆಗೆ ಹಣವನ್ನು ಕೂಡ ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿದ್ರು. ಇದರಿಂದ ನನ್ನ ಜೀವನ ಹಾಳಾಗ್ತಾ ಇತ್ತು. ಜೊತೆಗೆ ನಾನು ಈಗ ಸಪರೇಟ್ ಆಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೆ, ಒಂದು ಖಾಸಗಿ ಒಂದು ಸಾಫ್ಟ್ವೇರ್ ಕಂಪ್ನಿಲಿ. ಜೊತೆಗೆ ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಪ್ರತಿನಿತ್ಯ ತಲೆಯನ್ನ ತಿಂತಾ ಇದ್ರು, ಸಾಕಷ್ಟು ಕಾಟವನ್ನ ಕೊಡ್ತಾ ಇದ್ರು. ಇದರಿಂದ ನಾನು ಈ ಒಂದು ಕೊಲೆಯನ್ನ ಮಾಡಿದ್ದೀನಿ ಅಂತ ನೇರವಾಗಿ ಆಕೆ ಕೂಡ ತಪ್ಪೊಪ್ಪಿಗೆಯನ್ನ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖ ಮತ್ತೊಬ್ಬ ಆರೋಪಿ ಏನಿದ್ದಾನೆ, ಈ ಅಂದ್ರೆ ಶ್ವೇತಾಳ ಪ್ರಿಯಕರ ಕೆನೆತ್ ಏನಿದ್ದಾನೆ, ಆತ ಕೂಡ ಈಗ ಅಬ್ಸ್ಟೆಂಡ್ ಆಗಿದ್ದಾನೆ. ಒಂದು ಕಡೆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಇವರು ಇಬ್ರು ಕೂಡ ಜೊತೆಲೆ ಹೋಗ್ತಾರೆ. ಜೊತೆಗೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಕೊಲೆ ಮಾಡಿದಂತ ಅವರ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಏನಿದೆ ಅದ್ರ ಜೊತೆಗೆ ಪಕ್ಕದಲ್ಲಿರುವಂತ ಫ್ಲಾಟ್ಗೆ ಅಪಾರ್ಟ್ಮೆಂಟ್ಗೆ ಕಾಂಪೌಂಡ್ ಅನ್ನ ಹಾರಿ ಅಲ್ಲಿಂದ ಗೇಟ್ ಅನ್ನ ತೆಗೆದು ಪಕ್ಕದ ಬಿಲ್ಡಿಂಗ್ ಇಂದ ಪರಾರಿ ಆಗಿರುವಂತ CCTV ಕೂಡ ದೃಶ್ಯಗಳು ಕೂಡ ಪತ್ತೆ ಆಗಿತ್ತು. ಅದಾದ್ರ ನಂತರವಾಗಿ ಹೈವೇ ರೋಡ್ಗೆ ಹೋಗ್ತಾರೆ, ಅಲ್ಲಿ ಲಾರಿ ಕ್ಯಾಂಟರ್ ನ ಮುಖಾಂತರವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು CCTVಗಳನ್ನ ಪೊಲೀಸರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಎಲ್ಲೂ ಕೂಡ ಪತ್ತೆ ಆಗೋದಿಲ್ಲ. 50 CCTVಲಿ ಕೇವಲ 7 CCTVಲಿ ಮಾತ್ರ ಅವರು ಹೋಗುವಂತ ದಾರಿ ಏನಿದೆ ಅದು ಪತ್ತೆ ಆಗುತ್ತೆ. ಆದ್ರೆ ಎಲ್ಲವೂ ಕೂಡ CCTVನ ಅವಾಯ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಯಾವ್ದಾದ್ರು ದೊಡ್ಡ ವಾಹನ ಅಂದ್ರೆ ಲಾರಿ ಅಥವಾ ಕ್ಯಾಂಟರ್ ಬಂದಂತ ಸಂದರ್ಭದಲ್ಲಿ ಆ ವಾಹನ ಅಡ್ಡಲಾಗಿ ನಿಂತ್ಕೊಂಡು ಅಲ್ಲಿಂದ ಪಾಸ್ ಆಗುವಂತದ್ದು, ಸಾಕಷ್ಟು ಪ್ರೀ ಪ್ಲಾನ್ಡ್ ಆಗಿ ಇವರು ಎಸ್ಕೇಪ್ ಆಗೋದಕ್ಕೆ ಜೊತೆಗೆ ಕೊಲೆ ಮಾಡೋದಕ್ಕೂ ಕೂಡ ಮಾಡಿರುವಂತದ್ದು ಪ್ಲಾನ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಅವರು ಓದಿದಂತ ಸಂದರ್ಭದಲ್ಲೂ ಕೂಡ ಇಬ್ರು ಕೂಡ ಮಾತಾಡ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ಬೇಕು, ಬೇರೆ ಬೇರೆ ರಾಜ್ಯಗಳಿಗೆ ಇಬ್ರು ಕೂಡ ಅಬ್ಸ್ಟೆಂಡ್ ಆಗೋಣಂತ ಮಾತುಕತೆ ಆಡ್ಕೊಂಡಿದ್ರೆ. ಅದೇ ರೀತಿಯಾಗಿ ಈಕೆ ಪುದುಚೇರಿಗೆ ಹೋಗಿ ಅಲ್ಲಿ ಒಂದು ರೈಲ್ವೆ ನಿಲ್ದಾಣದಲ್ಲಿ ಹೋಗಿ ಬೇರೆ ಕಡೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಬೆಂಗಳೂರಿನ ವೈಟ್ಫೀಲ್ಡ್ ಭಾಗದ ಪೊಲೀಸ್ನವರು ಕೂಡ 6 ತಂಡಗಳ ವಿಶೇಷ ತಂಡಗಳನ್ನ ರಚನೆ ಮಾಡ್ಕೊಂಡಿರ್ತಾರೆ. ಒಂದು ಟೀಮ್ ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆ ಆಗ್ತಾ ಇದ್ರೆ, ಮತ್ತೊಂದು ಟೀಮ್ ಇವರಿಬ್ರನ್ನ ಪತ್ತೆ ಮಾಡೋದಕ್ಕೆ ಒಂದು ಕೆಲಸವನ್ನ ಮಾಡ್ತಾ ಇತ್ತು. ಮತ್ತೊಂದು ಟೀಮ್ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಇವರು ಫೋನ್ ಅನ್ನ ಸಂಪೂರ್ಣವಾಗಿ ಆಫ್ ಅನ್ನ ಮಾಡ್ಕೊಂಡಿದ್ರು. ಎಲ್ರಿಗೂ ಗೊತ್ತಿತ್ತು, ಒಂದು ವೇಳೆ ಫೋನ್ ಅನ್ನ ಆನ್ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ಪೊಲೀಸರು ಟವರ್ ಅನ್ನ ಇಟ್ಕೊಂಡು ಜಾಲಾಡಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಅವ್ರಿಗೂ ಗೊತ್ತಿತ್ತು. ಹೀಗಾಗಿ ಮೊಬೈಲ್ ಅನ್ನ ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇಬ್ರು ಡಿವೈಡ್ ಆಗಿದ್ದಾರೆ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಇಲ್ಲಿ ಕೇವಲ ತಾಯಿನ ಕೊಲೆ ಮಾಡುವಂತ ಉದ್ದೇಶದಿಂದ ಈ ಒಂದು ಕೃತ್ಯವನ್ನು ಎಸಗಿದ್ದೆ. ಆದ್ರೆ ಈ ಒಂದು ಕೊಲೆಯಲ್ಲಿ ನೇರವಾಗಿ ಕೆನೆತ್ ಅಂದ್ರೆ ಪ್ರಿಯಕರ ಆತ ಪಾತ್ರ ಇಲ್ಲ, ಆತ ಕೇವಲ ಈ ಒಂದು ಕೊಲೆ ಮಾಡೋಕೆ ಸಹಕಾರ ಅಂದ್ರೆ ಹೆಲ್ಪ್ ಮಾಡಿದಾನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸ್ನವರು ಆತ ಎಲ್ಲಿದ್ದಾನೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಮಾಹಿತಿನ ಇನ್ನೂ ಕೂಡ ಆಕೆ ಕೊಟ್ಟಿಲ್ಲ. ಹೀಗಾಗಿ ಅವಳಿಗೆ ಇದ್ದಿದಂತ ದ್ವೇಷ ತಾಯಿ ಮೇಲೆ, ಆ ತಾಯಿನ ಕೊಲೆ ಮಾಡುವಂತ ಸಂದರ್ಭದಲ್ಲಿ ರಕ್ತ ಕಲೆಗಳನ್ನ ತೊಳೆಯುವಂತ ಸಂದರ್ಭದಲ್ಲಿ ತಂದೆ ಬಂದ್ರು, ಜೊತೆಗೆ ಅವರ ತಂಗಿ ಕೂಡ ಬಂದ್ರು. ಆ ಒಂದು ಸಂದರ್ಭದಲ್ಲಿ ಸಾಕ್ಷಿ ಇವರು ಕೂಡ ಹೇಳ್ತಾರೆ, ಜೊತೆಗೆ ನಾವು ಅರೆಸ್ಟ್ ಆಗ್ತೀವಿ, ನಮ್ಮ ಜೀವನ ಇನ್ನೂ ಹಾಳಾಗುತ್ತೆ ಅಂತ ಈ ಒಂದು ಮತ್ತೆ ಅವರ ತಂದೆನೂ ಸೇರಿದಂತೆ ಅವರ ತಂಗಿನೂ ಕೂಡ ಬರ್ಬರವಾಗಿ ಹತ್ಯೆಯನ್ನ ಮಾಡಿದೀವಿ ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಅವಳು ಕೊಡ್ತಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಕೇವಲ ಪ್ರಿಯಕರ ಸಹಾಯ ಮಾಡಿದ್ದೇನೆ, ಕೊಲೆ ಮಾಡುವಂತ ಉದ್ದೇಶ ನನ್ನಲ್ಲಿತ್ತು, ನನ್ನ ತಾಯಿಯನ್ನ ಮಾತ್ರ ಕೊಲೆ ಮಾಡ್ಬೇಕು ಅಂತ ಇತ್ತು. ಆದ್ರೆ ತಂದೆ ಮತ್ತು ತಾಯಿ ಬಂದಾಗ ಅವರನ್ನು ಕೊಲೆ ಮಾಡ್ಬೇಕಾಯ್ತು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸ್ನವರು ನಾಪತ್ತೆ ಆಗಿರುವಂತ ಪ್ರಿಯಕರ ಕೆನೆತ್ ಏನಿದ್ದಾನೆ ಆತನ ಪತ್ತೆಗೆ ಈಗಾಗಲೇ ಮತ್ತಷ್ಟು ಬಲೆಯನ್ನ ಬೀಸಿರುವಂತದ್ದು, ಜೊತೆಗೆ ಈಕೆನ ಮತ್ತಷ್ಟು ಇಂಟ್ರಾಗೇಷನ್ ಮಾಡುವಂತ ಕೆಲಸಗಳನ್ನು ಕೂಡ KR-ಪುರಂ ಪೊಲೀಸರು ಮಾಡ್ತಿದ್ದಾರೆ. ರೋಶ್ನಿ, ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.